ಎಲ್ಗೋಗಿದ್ದ ಅಜ್ಜ? ಏನು ಹೋಗೋಣ, ಅವ್ರು ಯಾರ ಕಾಯಿ ಹೊಡಕ್ಕೆ ಕೊಡು ಅಂತಂದ್ರು. ಅದಕ್ಕೆ ದೇವ್ರ ಗುಡಿ ತಗೋ ಇದು ಕಾಯಿ ಹೊಡಕ್ಕೆ ಕೊಟ್ಟು ಬರೋಣ ಅಂತ. ಅಜ್ಜ ಅಮ್ಮಣ್ಣಿ ಬತ್ತೀನೇನಿಲ್ಲ, ಯಾವಾಗ ಬರೋದು? ಇವತ್ತು ಯಾವ ಬುತ್ತಾರಂತೆ? ಇಬ್ರು ಬರ್ತಾರಂತ, ಅಮ್ಮಣ್ಣಿನ ಕುಮಾರ? ಇಬ್ಬರಲ್ಲ, ಮೂವರು ಬರ್ತಾರೆ. ಅಮ್ಮನಿನ ಶ್ವೇತಮ್ಮನ ಕೇಳೋಕ್ಕೆ ಬರ್ತಾರಂತೆ, ಅದಕ್ಕೆ ಹೇಳಿದ್ರು ನಮ್ತ ಫೋನ್ ಮಾಡಿದ್ದು. ಅಜ್ಜ ಅದಿನ ಓದಕ್ಕೂ ತಿಳ್ಕೊಡ್ತಾರೆ ಬದ್ವಾಗಿನ? ಹಾಂ, ಓದಕ್ಕೆ ಹೋಗ್ಲಾಳು, ಅವ್ರಿಗೆ ಹೇಳೋಣ ಓದಿಸಿ ಹೇಳ್ರಿ, ನೀವೇನೇ ಮದುವೆ ಮಾಡ್ಕೊಂಡು ಅಂತಂದು ಹೇಳಿ ಸುಖವಾಗಿ ಇರ್ತಾಳೆ ಹೇಳೋಣ ಪಾಪಿ. ರಮ್ಮಯ್ಯಪ್ಪ ಹೋಗ್ತಾರೇನ ಅಜ್ಜ? ನಾವೆಲ್ಲ ಹೇಳ್ಬೇಕಮ್ಮ, ಎಲ್ಲರೂ ಒಂದಾಗಿ ಮಾಡ್ಬೇಕು. ಹುಡುಗರ್ಗ ಮದುವೆ ಮಾಡೋದು ಬೇಡ್ರಿ. ಪಾಪ ಏನು ಮಾಡ್ತಿ, ಬಾರೋ ಒಳಗೆ ಹೋಗಿದ್ ಬಾಯಿಲಿ. ಏನಪ್ಪ ಕರ್ದೆ? ಏನು ಹೇಳು, ಏನು ಹೇಳ್ಬೇಕಂತಿದ್ದೆ? ಅಮ್ಮನಿಗೂ ಗೊತ್ತಾರಂತೆ, ಮೂವರು ಫೋನ್ ಮಾಡಿದ್ರಪ್ಪ, ನಿನಗೆ ಹೇಳಿಲ್ವೇ? ಏನು ಕೇಳೋಕ್ಕೆ ಗೊತ್ತಾರಂತೆ, ಅದಕ್ಕೆ ನಾವು ಮೂವರು ಸೇರಿ ಹೇಳೋಣ. ಅವ್ರು ಬಂದಾಗ ನೀವೇನೇ ಓದಿಸ್ಕೇಳ್ರಿ ಅಂತಂದು ಹೇಳಿ ಏನು ಹೇಳ್ತಾರೆ ಕೇಳೋಣ. ಪಾಪ ಅಮ್ಮನ ಬತ್ತಾಳೆ, ಒಂದು ದಿವಸ ಕಾಯಿ ಪಾಯಿ ಆತನ ಕಿತ್ಕೊಂಬಂದು ರೆಡಿ ಮಾಡ್ಬೇಕಾಯ್ತು ಕಣ. ಒಂದು ದಿವಸ ತಗೊಂಡು ಹೋಗ್ತಾರೆ, ಒಳ್ಳೆ ಬರ್ತಾರೆ. ನೀನೇನು ಹಿಂಗೆ ಗಮ್ತಿ ಕಣಪ್ಪ. ಈ ಅಮ್ಮನ ತಂಗಿ ಮಗಳು ಇದ್ದಾರಲ್ಲ, ಕುಲ ಕೆಡಿಸಿ ಇರ್ತಾರೆ ಕಣಪ್ಪ. ಇಲ್ದದ್ದೇ ಹೇಳ್ತಾರೆ. ನಾವೊಂದು ಮಾಡೋಣ ಅಂದ್ರೆ ಅವ್ರೊಂದು ಮಾಡ್ತಾರೆ. ಸುಮ್ಮನೆ ಬಿಡ, ಹೆಂಗನ ಮಾಡ್ಕೊಂಬ್ಲಿ, ಅವ್ರ ಮನೆದು ಅವರು ಅಂತಂದಂಬಲ್ಲ, ಇಲ್ದದ್ದೇ ಹೇಳ್ತಾರೆ. ನಾವೆಲ್ಲರೂ ಸೇರಿ ಹೇಳಿರಾತು, ಇಲ್ಲ ಈ ನೀನು ಇದ್ದು ನಾವು ಹೇಳ್ದಂಗೆ ಕೇಳ್ಬೇಕಪ್ಪ ನಾವು ಅಂತಂದು ಹೇಳಿ ಏನೋ ಮಾಡಿ ಇದನ್ನ ಮಾಡೋಣ, ಓದ್ಸಂಗೆ ಮಾಡೋಣ. ಓದಕ್ಕೂ ಹೋಗ್ಲಾಳು. ಅವರು ಇವತ್ತು ಬರಲ್ವಂತೆ, ಏನೋ ಕೆಲಸ ಐತಂತೆ, ಎಲ್ಲರಿಗೂ ಹೋಗ್ತಾರಂತೆ. ಇನ್ನೊಂದಿನಿಂದ ನಾವು ಬರ್ತೀವಿ, ಫೋನ್ ಮಾಡ್ತೀವಿ ಅಂತಂದೇಳಿ ಫೋನ್ ಮಾಡಿದ್ರು. ಬರಲ್ವಂತೆ ಇವತ್ತು. ಅಜ್ಜ ಅವರು ಬರೋಷ್ಟೊತ್ತಿಗೆ ಕಾಯಿ ಕಿತ್ಕೊಂಬಂದು ಕಾಯಿನೂ ಅಕ್ಕಿ ರಾಗಿ ಎಲ್ಲ ರೆಡಿ ಮಾಡು. ಕಾಯಿ ಒಂದು ದಿವಸ ಸುಲ್ದಿಕ್ಕು, ಬಂದಾಗ ತಗೊಂಡು ಹೋಗ್ತಾರೆ. ಈಗ ನಿನ್ಗಿನ್ನೇನು ಚಿಂತಿಲ್ಲ. ಅವನಿಂದ ಅವರೇ ಆದ ಒಂದು ಒಳ್ಳೆ ಕೆಲಸಕ್ಕೆ ಬರ್ತಾರೆ ಅಂದರೆ ನಿನ್ನ ಚೀಲದ್ದೇ ಚಿಂತೆ, ಅದು ಇದು ಕಟ್ಟಿಕದು ಇದೆ, ಇದ್ರದ್ದೇ ಚಿಂತೆ. ಕೊಯ್ಲಾಗಲ್ಲ ಅಂತಾಳೆ, ಸುಮ್ಮ ಕುಕಮನ ಅಂತಂಬಲ್ಲ, ಇಲ್ಲದೆಲ್ಲ ಹೇಳ್ತಾಳೆ, ಅದನ್ನ ರೆಡಿ ಮಾಡು ಇದನ್ನ ರೆಡಿ ಮಾಡು ಅಂತಂದು ಹೇಳಿ. ಸುಮ್ಕಿರಾನ ನಮ್ಗೆ ಯಾಕೆ ಬೇಕು, ನಮ್ಮ ಕೈಲಾಗಲ್ಲ ಅಂತ ಮನೆಗೆ ಯಾತನ ಮಾಡು ಅಂತಂದ್ರೆ ಹಿಂಗೆ ಬರ್ತಾಳೆ ನನ್ನ ಕುಟ್ಟಿ ಕ್ಯಾತಿಗೆ. ಈಗ ನೋಡು ಅವಳಿಗೆ ಬೇಕಾದಾಗ ಎಲ್ಲ ಹೇಳ್ತಾಳೆ. ಗೊಸ್ಲ ಸುಮ್ಮನೆ ಹೇಳಿದ್ದ ಮಾಡೋದು ಕಲ್ತ್ಕೊಳ್ಳ ನೀನು. ಸುಮ್ಮನೆ ನೀನು ಹೇಳ್ದಂಗೆ ಕೇಳೋಕ್ಕಿರೋದು, ನಾವೆಲ್ಲ ಮಾಡೋಕ್ಕಿರೋದು, ನಿನ್ನ ಮಾಡೋಕ್ಕೆ ಇಕ್ಕೊಂಡಿರೋದು. ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಇನ್ನಂಗೇನು ಹುಚ್ಚ ಅಂದಿಟ್ಗೆ ಹೋಗಿಲ್ಲ, ಕುರಂದಿಟ್ಗೆ ಬಂದಿಲ್ಲ. 3 ವರ್ಷ ಹೋಗಿದ್ದ, ಮನೆ ಬಾಗಿಲು ಎಲ್ಲ ಬಿಟ್ಟು ಈಗ ಬಂದವನಿ. ಈಗ ಬಂದವನಿ, ನಾವು ಹೇಳ್ದಂಗೆ ಕೇಳೋವಂಗಿದ್ರೆ ಇರು, ಇಲ್ದಿದ್ರೆ ಜಾಗ ಬಿಡು. ಆಹಾ ಇವಳೇನು ಇವ್ರಪ್ಪ ಮನೆಯಿಂದ ತಂದಿಲ್ಲ ನೋಡು ಎಲ್ಲನ, ಸುಮ್ಮ ಕುಕ್ಕಳೆ. ಈಗಳಪ್ಪ ಇವು ನಾವೊಂದು ಹೇಳಿರಿ ಇವೊಂದು ಮಾಡ್ತವೆ, ಬರೀ ಈಗ ಇಂಥವೇನೆ ಎಡಗ್ಲು ಎದ್ದು ಸುಮ್ಮನೆ ಹೋಗೋದು ಬಿಟ್ಟು ಇಲ್ದವೆಲ್ಲ ಮಾಡ್ತವೆ. ನಾವೊಂದು ಯಾತನ ಒಳ್ಳೇದು ಕೆಟ್ಟದ್ದು ಮಾತಾಡೋಣ ಅಂತಂದ್ರೆ ಈಗ ಇಬ್ಬರಿಗೆ ಇಂಥವೇನೆ, ಇವೇನು ಇಂಥವಾಗಿದ್ದಾವೆ. ಈಗ ಯಾಕೆ ಬೇಡ, ಅವ್ರು ಬಂದಾಗ ಈಗ ಹೇಳ್ದೊಟ್ಟು ಮಾಡು ಪಾಪ. ಸುಮ್ಮನೆ ನಾವು ನಮ್ಮ ಅಮ್ಮನಿ ಶ್ವೇತಮ್ಮನ ಕೊಟ್ಟು ಮಾಡೋಣ. ಇವ್ರು ಅವ್ರ ಮಾಡ್ತಾರೆ, ಇವ್ರು ಹಿಂಗೆ ಅಂಬ್ತಾರೆ ಅಂತಂಬದು ಬೇಡ. ಅವ್ರಿಗೆಲ್ಲ ಅಲ್ಲಿ ಬರೋದು ಬೇಡ. ಅವರು ಕೆಡ್ಸೋಣ ಕತೆಯರು, ಬರೀ ಕೆಡ್ಸಿ ಕಲ್ಲಕ್ಕಕ್ಕೆ ನೋಡ್ತಾರೆ ಅವರು. ಅವ್ರದ್ದು ಬರೀ ಅಂತ ಕೆಲಸವೇನೆ. ಬಂದಾಗ ನೋಡ್ಕೊಂಬಿರಿ ಅಂತೆ, ನಡ್ರಿ ಬದುಕೋಬಾಳ ಮಾಡೋದು ಕಲ್ತ್ಕೊಳ್ರಿ. ಸುಮ್ಮನೆ ಕುತ್ಕೊಂಡು ಬುಡ್ಕ್ಯಾರು ಮಾತಾಡ್ದಂಗೆ ಏನು ಮಾಡೋಣ ಎತ್ ಮಾಡೋಣ ಅಂತ ಮಾತಾಡ್ಕೊಂಬೋದು. ಎದಾಗೆ ದತ್ತಬರಿತಬ್ರು ಹೋಗ್ತಾರೆ ನೋಡು, ಆಗ ಹಂಗೆ ಹೋಗೋದೇ. ಒಂದೇ ಒಂದು ಅಣ್ಕಿಲ್ಲ, ಎಂಥದ್ದು ಇಲ್ಲ. ಈಗ ಇವಜ್ಜಿ ಹೋಗಳಪ್ಪ, ಕೂಕೊಂಡ್ರು ಸೈರಿಸಲ್ಲ, ನಿಂತ್ಕೊಂಡ್ರು ಸೈರಿಸಲ್ಲ. ಎಲ್ಗನ ಹೋಗಿದ್ದೆ ಎಲ್ಗೋಗಿದ್ದ ಅಂತಾಳೆ. ಕೂಕೊಂಡಿದ್ದೆ ಯಾತನ ಮಾಡೋದು ಬಿಟ್ಟು ಅಂತಂತಾಳೆ. ಇವಳ್ದ ಬೋಲ್ ಕೆಲಸ ಯಾತಾದ್ರೂ ಒಂದು ಹೇಳ್ತಿರ್ತಾಳೆ. ಸುಮ್ಮ ಖುಷಿ ಮನ ಬದುಕೊತಿಲ್ಲ. ಇವಳು ಗೂಟೆ ಭಾರಿ ಕಷ್ಟ. ಸುಮ್ಮನೆ ನಡಿಯಪ್ಪ ಸನ್ನಿ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವಿಡಿಯೋನ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ.